ನೋಡಿ ವೀಕ್ಷಕರೇ, ಕಳೆದ 1.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಅಧಿಕಾರಕ್ಕೆ ಬರೋಕ್ ಮುಂಚೆ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಅವು ಅನುಷ್ಠಾನ ಕೂಡ ಆಗತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳ ಜೊತೆಗೆ ಜನರಿಗೆ ಬರೆಯ ಗ್ಯಾರಂಟಿ ಕೂಡ ಬೀಳ್ತಾ ಇರೋದು. ಹಾಲಿನ ದರ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ದರ, ದಿನನಿತ್ಯದ ವಸ್ತುಗಳ ಬೆಲೆ ಎಲ್ಲವೂ ಕೂಡ ಗಗನಕ್ಕೇರ್ತಾ ಇದೆ. ಒಂದು ಕಡೆ ಶಕ್ತಿ ಯೋಜನೆಯ ಮುಖಾಂತರ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಮಾಡಲಾಯಿತು. ಎಲ್ಲಾ ಮಹಿಳೆಯರು ಕೂಡ ತೀರ್ಥಕ್ಷೇತ್ರಗಳಿಗೆ ಈಗಲೂ ಕೂಡ ಹೋಗ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮತದ ತೀರ್ಮಾನ, 15% ಬಸ್ ಪ್ರಯಾಣ ದರ ಏರಿಕೆಗೆ ಎಲ್ಲರೂ ಕೂಡ ಅನುಮೋದನೆಯನ್ನ ಕೊಟ್ಟಿರೋದು. ಹಾಗಾಗಿ ಜನರಿಗೆ ಬಸ್ ಟಿಕೆಟ್ ಪ್ರಯಾಣ ದರ ಏರಿಕೆ ಕೂಡ ಈಗ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಬರೆ ಬಿದ್ದಂತಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ಡಿಬೇಟ್, ಬಸ್ ದರ ಬರೆ. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಬೆಲೆ ಏರಿಕೆಯ ಶಾಕು ರಾಜ್ಯದ ಜನರಿಗೆ. ನೋಡಿ, ಹೊಸ ವರ್ಷದ ಖುಷಿಯಲ್ಲಿ ಇನ್ನೂ ತೇಲಾಡ್ತಿದ್ದಾರೆ ರಾಜ್ಯದ ಜನ. ಈಗ ಮತ್ತೊಂದು ಬರೆ ರಾಜ್ಯ ಸರ್ಕಾರದಿಂದ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಸ್ತು ಎನ್ನಲಾಗಿದೆ. 15% ಹೆಚ್ಚಳ, ಪಂಚ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಈಗ ಸರ್ಕಾರದಿಂದ ಹಣಗಾಟ. ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕಿದೆ ರಾಜ್ಯ ಸರ್ಕಾರ. ಬಿಎಂಟಿಸಿ ಬಸ್ ಟಿಕೆಟ್ ದರದಲ್ಲಿ ಎಷ್ಟು ಹಾಗಾದ್ರೆ ಹೆಚ್ಚಳ ಆಗುತ್ತೆ ನೋಡಿ. ರಾಮಲಿಂಗಾರೆಡ್ಡಿ ಅವರು ಹಿಂದೆ ಕೂಡ ಒಂದು ಹಿಂಟ್ ಕೊಟ್ಟಿದ್ರು. ಬಸ್ ಪ್ರಯಾಣ ದರ ಏರಿಕೆ ಮಾಡುವಂತಹ ಸೂಚನೆಗಳು ಸಿಗ್ತಾ ಇದೆ. ಯಾಕಂದ್ರೆ 4 ನಿಗಮಗಳು ಕೂಡ ಸಾಕಷ್ಟು ನಷ್ಟದಲ್ಲಿರೋದ್ರಿಂದ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದೆ ಅಂತ ಹೇಳಿ ಸಂಪುಟ ಸಭೆಯಲ್ಲಿ ಬಸ್ ದರ ಹೆಚ್ಚಳಕ್ಕೆ ಇವತ್ತು ಸಮ್ಮತಿಸಲಾಗಿದೆ. ಬೆಲೆ ಏರಿಕೆಗೆ ಮನವಿ ಮಾಡಿತ್ತು ಸಾರಿಗೆ ಸಂಸ್ಥೆಗಳು, 4 ಸಾರಿಗೆ ಸಂಸ್ಥೆಗಳು ಕೂಡ. ಯಾಕಂದ್ರೆ ಸಾಕಷ್ಟು ಕೋಟಿ ನಷ್ಟದಲ್ಲಿರೋದ್ರಿಂದ ಬಿಎಂಟಿಸಿ, ಕೆಎಸ್ಆರ್ಟಿಸಿ, NW ಕೆಎಸ್ಆರ್ಟಿಸಿ ಹಾಗೆ KKRTC ಡೀಸೆಲ್ ಹಣ ಸೇರಿ ಸಿಬ್ಬಂದಿ ಭವಿಷ್ಯ ನಿಧಿಗೂ ಕೂಡ ಹಣ ಇಲ್ಲ. 2,000 ಕೋಟಿ ಸಾಲದ ಮೊರೆ ಹೋಗಿದ್ದಾವೆ ಈಗ ನಿಗಮಗಳು. ಅದನ್ನ ಸರಿದೂಗಿಸಬೇಕಲ್ಲ, ಹಾಗಾಗಿ ಜನರ ಮೇಲೆ ಬರೆ. 4 ಸಾರಿಗೆ ಸಂಸ್ಥೆಗಳಿಗೆ 6,330 ಕೋಟಿ ರೂಪಾಯಿ ಬಾಕಿ. 2012ರಿಂದ ಬಸ್ ಪಾಸ್ಗಳ ದರ ಪರಿಷ್ಕರಣೆಯನ್ನ ಮಾಡಿಲ್ಲ. 2023ರಲ್ಲಿ ಸಿಬ್ಬಂದಿಯ ವೇತನದಲ್ಲೂ ಕೂಡ ಹೆಚ್ಚಳ ಮಾಡಲಾಗಿತ್ತು. ಕಳೆದ 10 ವರ್ಷಗಳಿಂದ ಟಿಕೆಟ್ ಪ್ರಯಾಣ ದರ ಹೆಚ್ಚಿಸಿಲ್ಲ. ಸೊ ಇದೆಲ್ಲ ಕಾರಣವನ್ನ ಕೊಡ್ತಾ ಇರೋದು ಈಗ ಯಾಕೆ ಹೆಚ್ಚಳ ಮಾಡಿದ್ದಾರೆ ಅಂತ. ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಸಾರಿಗೆ ಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ ನಷ್ಟಗಳಾಗಿದೆ. ಹಾಗಾಗಿ ದರ ಹೆಚ್ಚಳಕ್ಕೆ ಸಾರಿಗೆ ಸಂಸ್ಥೆಗಳು ಕೂಡ ಪಟ್ಟು ಹಿಡಿದಿದ್ವು. ಅನಿವಾರ್ಯವಾಗಿ ಈಗ ದರ ಏರಿಕೆಯನ್ನ ಮಾಡಬೇಕಾಯಿತು. ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ದರ ಹೆಚ್ಚಳಕ್ಕೆ ಅಸ್ತು ಅಂತ ಹೇಳಿರೋದು. 15%, 15% ಅಂದ್ರೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಜನ. 100 ರೂಪಾಯಿ ಟಿಕೆಟ್ ದರ ಇದ್ರೆ ಇನ್ನು ಮುಂದೆ ನೀವು 115 ರೂಪಾಯಿ ಕೊಡಬೇಕಾಗತ್ತೆ. ಅಂದ್ರೆ 100 ರೂಪಾಯಿಗೆ 15 ರೂಪಾಯಿ ಹೆಚ್ಚಳ. ಇಲ್ಲಿ ಸರ್ಕಾರ ನಾನಾ ರೀತಿಯ ಕಾರಣಗಳನ್ನ ಕೊಡ್ತಾ ಇದೆ. ಯಾಕಂದ್ರೆ ಸಿಬ್ಬಂದಿಯ ವೇತನವನ್ನ ಕೂಡ ನಾವು ಹೆಚ್ಚಳ ಮಾಡಿದ್ದೀವಿ, ಡೀಸೆಲ್ ಬೆಲೆ ಕೂಡ ಏರಿಕೆಯಾಗಿದೆ, ಮತ್ತೆ 2012ರಿಂದ ಬಸ್ ಪಾಸ್ಗಳ ದರವನ್ನ ಕೂಡ ನಾವು ಪರಿಷ್ಕರಣೆ ಮಾಡಿರಲಿಲ್ಲ. 2023ರಲ್ಲಿ ಸಿಬ್ಬಂದಿಗಳ ವೇತನವನ್ನ ಕೂಡ ಹೆಚ್ಚಳ ಮಾಡಿದ್ವಿ, ಆಗ್ಲೂ ಕೂಡ ನಾವು ದರ ಏರಿಕೆ ಮಾಡಲಿಲ್ಲ. ಕಳೆದ 10 ವರ್ಷಗಳಿಂದ ಟಿಕೆಟ್ ದರವನ್ನ ಏರಿಕೆ ಮಾಡಲಿಲ್ಲ. ಮತ್ತೆ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿರೋದ್ರಿಂದ ಅದನ್ನ ಸರಿದೂಗಿಸೋದಕ್ಕೆ ಟಿಕೆಟ್ ದರವನ್ನ ಏರಿಕೆ ಮಾಡೋದು ಅನಿವಾರ್ಯ ಅಂತ ಹೇಳಿ ಈಗ ಸರ್ಕಾರ ಕೊಡ್ತಾ ಇರುವಂತಹ ಕಾರಣ. ನೋಡಿ, ಎಷ್ಟೆಷ್ಟು ದರ ಏರಿಕೆಯಾಗತ್ತೆ. ಬೆಂಗಳೂರು ಟು ಹುಬ್ಬಳ್ಳಿ ಮೊದಲೆಷ್ಟಿತ್ತು, ಈಗ ಎಷ್ಟಿದೆ. ಹಾಲಿ ದರ ಅಂದ್ರೆ ಈಗಿರೋದು 501 ರೂಪಾಯಿ, ಏರಿಕೆ ಬಳಿಕ ಆಗೋದು ಎಷ್ಟು, 576 ರೂಪಾಯಿ. ಅಂದ್ರೆ ಸುಮಾರು 77 ರೂಪಾಯಿ, 75 ರೂಪಾಯಿಲಿ ಏರಿಕೆ ಆಗುತ್ತೆ.
ಇನ್ನು ಬೆಂಗಳೂರು ಟು ಬೆಳಗಾವಿ ಈಗಿರುವಂತಹ ದರ ಪ್ರೆಸೆಂಟ್ ಇವತ್ತು 631 ರೂಪಾಯಿ ಇದೆ. ಇನ್ನು ದರ ಏರಿಕೆ ಆದಮೇಲೆ 725 ರೂಪಾಯಿ. ಇನ್ನು ಮುಂದೆ ನೀವು 725 ರೂಪಾಯಿ, ಅದು ಯಾವಾಗಿಂದ ಅನ್ನೋದು ಡೇಟ್ ಅನೌನ್ಸ್ ಆಗಬೇಕಷ್ಟೇ. ಬಟ್ ದರ ಅಂತೂ ಏರಿಕೆ ಆಗೋದು ಕನ್ಫರ್ಮು. ಇನ್ನು ಬೆಂಗಳೂರು ಟು ಬೆಳಗಾವಿ ನೋಡಿದ್ರಿ, ಹಾಗೆ ಬೆಂಗಳೂರು ಟು ಕಲಬುರಗಿ ಹಾಲಿ ದರ ಈಗ ಪ್ರೆಸೆಂಟು ನೀವು ಇವತ್ತೇನಾದ್ರು ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ರೆ 706 ರೂಪಾಯಿ. ಇನ್ನು ಮುಂದೆ ನೀವು ಕೊಡಬೇಕಾಗಿರೋದು 811 ರೂಪಾಯಿ ಬೆಂಗಳೂರು ಟು ಕಲಬುರಗಿಗೆ. ಎಷ್ಟೆಷ್ಟಿದೆ, ಮುಂದೆ ಎಷ್ಟಾಗುತ್ತೆ? ಇನ್ನು ಬೆಂಗಳೂರು ಟು ಮೈಸೂರು 185 ರೂಪಾಯಿ ಕೊಟ್ಟು ನೀವು ಅಶ್ವಮೇಧ ಗಾಡಿಲೋ ಅಥವಾ ಬೇರೆ ರೆಡ್ ಕಲರ್ ಬಸ್ಸಲ್ಲೋ ಹೋಗ್ಬೋದಿತ್ತು. ಆದರೆ ಇನ್ನು ಮುಂದೆ 213 ರೂಪಾಯಿ ಕೊಡಬೇಕಾಗತ್ತೆ. ನೋಡಿ ಎಷ್ಟರ ಮಟ್ಟಿಗೆ ಪ್ರಯಾಣಿಕರಿಗೆ ದುಪ್ಪಟ್ಟಾಗ್ತಾ ಇದೆ. 1 ರೂಪಾಯಿ 2 ರೂಪಾಯಿ ಅಂದರೆ ಹೆಂಗೋ ಹೋಗ್ತಾ ಇತ್ತು. ಆದರೆ ಇಲ್ಲಿ 15-20 ರೂಪಾಯಿ ಹೆಚ್ಚಳ ಆಗಿರೋದು. ಬೆಂಗಳೂರು ಟು ಮಡಿಕೇರಿ 358 ರೂಪಾಯಿ ಇತ್ತು, ಈಗ ಇರೋದು ಪ್ರೆಸೆಂಟು. ಇನ್ನು ಮುಂದೆ 328 ರೂಪಾಯಿ ಆಗುತ್ತೆ ಬೆಂಗಳೂರು ಟು ಚಿಕ್ಕಮಗಳೂರು. ಹಾಗೆ ಬೆಂಗಳೂರು ಟು ಚಿಕ್ಕಮಗಳೂರು 285 ರೂಪಾಯಿ ಹಾಲಿ ದರ ಈಗಿರೋದು. ಏರಿಕೆ ಬಳಿಕ 328 ರೂಪಾಯಿ. ಇನ್ನು ಬೆಂಗಳೂರು ಟು ಹಾಸನ್ಗೆ 246 ರೂಪಾಯಿ ಇದುವರೆಗೂ ಕೂಡ ಟಿಕೆಟ್ ದರ. ಇನ್ನ ಜಾಸ್ತಿ ಆದರೆ 282 ರೂಪಾಯಿ ಬೆಂಗಳೂರು ಟು ಹಾಸನ್. ಇನ್ನು ಮುಂದೆ 282 ರೂಪಾಯಿ. ಅದು ಡೇಟ್ ಕೂಡ ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ, ಇವತ್ತು ಸಂಜೆ, ಇವತ್ತು ರಾತ್ರಿ ಅಥವಾ ನಾಳೆಗೆ. ಇನ್ನು ಬೆಂಗಳೂರಿಂದ ಮಂಗಳೂರು ಹೋಗಬೇಕು ಅಂದರೆ ನೀವೇನು ಮಾಡ್ತಾ ಇದ್ರಿ, 424 ರೂಪಾಯಿ ಕೊಡ್ತಾ ಇದ್ರಿ. ಇನ್ನು ಏರಿಕೆ ಆದ ಬಳಿಕ 477 ರೂಪಾಯಿ ಕೊಡಬೇಕು. ಹತ್ತತ್ರ 50 ರೂಪಾಯಿ ಡಿಫ್ರೆನ್ಸು. ಬೆಂಗಳೂರು ಟು ಮಂಗಳೂರಿಗೆ ಹೋಗಬೇಕು ಅಂದರೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕು ನೀವು ಜೇಬಲ್ಲಿ. ಇನ್ನು ಬೆಂಗಳೂರು ಟು ರಾಯಚೂರು ಹಾಲಿ ದರ ಈಗಿರೋದು 556 ರೂಪಾಯಿ. ಇನ್ನು ಏರಿಕೆ ಬಳಿಕ 639 ರೂಪಾಯಿ, ಹತ್ತತ್ರ 100 ರೂಪಾಯಿ ಹೆಚ್ಚಳ ಆದಂಗೆ ಆಯಿತು ಲೆಕ್ಕ. 15% ಅಂದರೆ ಲೆಕ್ಕ ಹಾಕೊಳ್ಳಿ. ಬೆಂಗಳೂರು ಟು ಬಳ್ಳಾರಿ 376 ರೂಪಾಯಿ, ಇನ್ನು ಮೇಲೆ 432, ಅಲ್ಲಿಗೆ 60ರಿಂದ 70 ರೂಪಾಯಿ ಹೆಚ್ಚಳ. ಜನರ ಜೇಬಿಗಂತೂ ಕತ್ತರಿ ಬೀಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಇನ್ನು BMTC ನೋಡೋಣ. ಇದುವರೆಗೂ KSRTC, NW, KSRTC ಎಲ್ಲ ನೋಡಾಯಿತು. ಇನ್ನು ಬೆಂಗಳೂರು ಮೆಜೆಸ್ಟಿಕ್ ಟು ಸರ್ಜಾಪುರ ಈಗಿರೋದು 25 ರೂಪಾಯಿ. ನೀವಿನ್ನ ದರ ಯಾವಾಗಿಂದ, ನಾಳೆಯಿಂದನ ನಾಡಿದ್ರಿಂದನ ನೋಡೋಣ. 28 ರೂಪಾಯಿ ಕೊಡಬೇಕು, ಅಲ್ಲಿಗೆ 3 ರೂಪಾಯಿ ಹೆಚ್ಚಳ ಆದಂಗೆ. ಇನ್ನು ಮೆಜೆಸ್ಟಿಕ್ ಟು ಅತ್ತಿಬೆಲೆ ಈಗಿರೋದು 25 ರೂಪಾಯಿ, ಏರಿಕೆ ಬಳಿಕ 28 ರೂಪಾಯಿ ಆಗುತ್ತೆ. ಇನ್ನು ಮೆಜೆಸ್ಟಿಕ್ ಟು ಹಾರೋಹಳ್ಳಿ ಈಗಿರುವಂಥ ದರ 25 ರೂಪಾಯಿ, ಏರಿಕೆ ಬಳಿಕ ಅದು 29 ರೂಪಾಯಿ ಆಗುತ್ತೆ. ನೋಡಿ ಬೆಂಗಳೂರಲ್ಲಿರೋರಿಗೂ ಕೂಡ ಈ ದರ ಏರಿಕೆಯ ಬಿಸಿ. ಒಂದು ಕಡೆ ಕರೆಂಟ್ ಬಿಲ್ ಜಾಸ್ತಿ ಆಯಿತು, ಹಾಲಿನ ದರ ಜಾಸ್ತಿ ಆಯಿತು, ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ. ಮೆಜೆಸ್ಟಿಕ್ ಟು ಏರ್ಪೋರ್ಟ್ಗೆ ನೀವು 235 ರೂಪಾಯಿ ಕೊಟ್ಟು ಹೋಗಬೇಕಿತ್ತು, ಈಗ ಇವತ್ತು ಹೋದ್ರೂ. ಇನ್ನು ದರ ಹೆಚ್ಚಳ ಆದಮೇಲೆ ನೀವು ಎಷ್ಟು ಕೊಡಬೇಕು? 270 ರೂಪಾಯಿ. ಅಲ್ಲಿಗೆ ಹತ್ತತ್ರ ಒಂದು 100-200 ರೂಪಾಯಿ ಜಾಸ್ತಿನೇ ಇಟ್ಕೋಬೇಕು ಜೇಬಲ್ಲಿ.